ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ವೀಕೆಂಡ್ ವ್ಲಾಗ್ ಆಗಿರುತ್ತೆ. ಇವತ್ತು ನಾವು ಫಿಶ್ ಫ್ರೈ ಮಾಡಬೇಕು ಅಂತೇಳಿ ನಿನ್ನೆ ರಾತ್ರಿನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೀಲ್ ಬೆಳಿಗ್ಗೆನೇ ಮಾರ್ಕೆಟ್ಗೆ ಹೋಗಿ ಫಿಶ್ ತೊಗೊಂಡು ಬಂದಿದ್ರು. ನಾವು ಅಂದ್ಕೊಂಡಿದ್ದು ಇವತ್ತು ಫಿಶ್ ಫ್ರೈ ಮಾಡಬೇಕು ಅಂತ. ಬಟ್ ಅವರು ತೊಗೊಂಡು ಬರಬೇಕಾದ್ರೆ ಸಿಲ್ವರ್ ಮತ್ತು ಬೂತಾಯಿ ಮೀನು ತೊಗೊಂಡು ಬಂದಿದ್ರು. ಹಾಗಾಗಿ ಈ ಬೂತಾಯಿ ಫಿಶ್ನಲ್ಲಿ ಪುಳಿ ಮಂಚಿ ಮಾಡಿಬಿಟ್ಟು ಈ ಸಿಲ್ವರ್ ಫಿಶ್ನ ಹಾಗೆ ಗೊಜ್ಜು ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಮಸಾಲೆ ಪೌಡ್ರ್ ಮಾಡೋದಕ್ಕೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ, ಕಾಳುಮೆಣಸು, ಮೆಂತ್ಯ ಮತ್ತು ಓಂ ಕಾಳನ್ನು ಇಲ್ಲಿ ಸಪ್ರೇಟಾಗಿ ಹುರಿದು ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತೇಳಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀವಿ. ಇದಿಷ್ಟು ಪೌಡ್ರ್ ಮಾಡ್ಕೊಳ್ಳೋದಕ್ಕಾಯಿತು. ನೆಕ್ಸ್ಟ್ ಇಲ್ಲಿ ಪುಳಿ ಮಂಚಿಗೆ ಖಾರ ರೆಡಿ ಮಾಡ್ಕೊಬೇಕು. ಅದಕ್ಕೆ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಈ ಬ್ಯಾಡಗಿ ಮೆಣಸಿನ್ಕಾಯಿನ ನಾನಿಲ್ಲಿ ಬಿಸಿನೀರಲ್ಲಿ ನೆನೆಸ್ಕೊಂಡಿದ್ದೆ ಒಂದು ಅರ್ಧ ಗಂಟೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲನೂ ಹುರ್ಕೊತಾ ಇದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹಾಗೆ ಹುರ್ಕೊಬೇಕು. ಈ ರೆಸಿಪಿನ ನಾನು ನನ್ನ ಹಸ್ಬೆಂಡಿಂದ ಕಲ್ತಿದ್ದು. ನಮ್ಮ ಕಡೆ ಇದೆಲ್ಲ ಮಾಡಲ್ಲ, ಹಾಗಾಗಿ ನನಗೆ ಗೊತ್ತಿರಲಿಲ್ಲ. ಮದುವೆ ಆದ ಸ್ಟಾರ್ಟಿಂಗಲ್ಲಿ ನಾವು ಮುಂಬೈಯಲ್ಲಿದ್ವಿ. ಆ ಟೈಮಲ್ಲಿ ಜಾಸ್ತಿ ಬೂತಾಯಿ ಮೀನೇ ತೊಗೊಂಡು ಬರ್ತಾಯಿದ್ರು. ಆವಾಗೆಲ್ಲ ಪ್ರತಿ ಸಲ ಪುಳಿ ಮಂಚಿನೇ ಮಾಡ್ತಾಯಿದ್ರು. ಆ ಟೈಮಲ್ಲಿ ನಾನು ನೋಡಿ ಕಲ್ತ್ಕೊಂಡಿದ್ದು. ಇವಾಗ ಇದು ತಣ್ಣಗಾಗಿದೆ. ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ ಯಾವುದೇ ಥರ ನಾನ್ ವೆಜ್ ರೆಸಿಪಿ ಮಾಡಬೇಕಾದ್ರೂ ನಾವು ಹೊರಗಡೆದು ಯಾವುದೋ ಮಸಾಲೆ ಪೌಡ್ರನ್ನ ಯೂಸ್ ಮಾಡೋದಿಲ್ಲ. ಮನೆಯಲ್ಲಿನೇ ಫ್ರೆಶ್ ಆಗಿ ಪೌಡ್ರ್ ಮಾಡಿಕೊಂಡು ಅದನ್ನೇ ಯೂಸ್ ಮಾಡೋದು. ನೆಕ್ಸ್ಟ್ ಇಲ್ಲಿ ಪುಳಿ ಮಂಚಿ ಮಾಡೋದಕ್ಕೆ ಮಸಾಲೆಗೆ ಅಂತ ಹುರಿದಿಟ್ಕೊಂಡಿದ್ನಲ್ಲ, ಈರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹುಳಿ ಹಾಕ್ಕೊತಿದ್ದೀನಿ. ನೀರು ಹಾಕ್ಕೊಂಡ್ರೆ ತೆಳ್ಳಗಾಗುತ್ತೆ ಅಂತೇಳಿ ನಾನಿಲ್ಲಿ ಹುಣಸೆಹಣ್ಣು ಹುಳಿನ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಮಸಾಲೆ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು 1-2 ಸ್ಪೂನಷ್ಟು ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಕಡೆ ಫಿಶ್ನ ಮ್ಯಾರಿನೇಷನ್ ಮಾಡ್ಕೊಂಡಿದ್ದಾರೆ. ಫಿಶ್ ಮ್ಯಾರಿನೇಷನ್ ಮಾಡಲೇಬೇಕು ಅಂತ ಏನಿಲ್ಲ, ಹಾಗೆ ಕೂಡ ಹಾಕೋಬೋದು. ನಾವು ಇದೇ ಥರ ಮಾಡೋದು, ನಮ್ಮ ಯಜಮಾನ್ರ ಸ್ಟೈಲ್ ಪುಳಿ ಮಂಚಿ ಇದು. ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲಿಂದ ಅದಕ್ಕೆ ಸ್ಲೈಸ್ ಮಾಡಿರೋಂತಹ ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕ್ಕೊಬೇಕು. ಇದನ್ನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲಿಂದ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಟೊಮೆಟೊ ಹಾಕ್ಕೋಬೇಕು ಮತ್ತು ಸ್ವಲ್ಪ ಅರಿಶಿನ ಪುಡಿ. ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯೋದಕ್ಕೆ ಬಿಡಬೇಕು. ಅದೆಲ್ಲ ಸ್ವಲ್ಪ ಬೆಂದಾದ್ಮೇಲಿಂದ ಅದಕ್ಕೆ ನಾವು ಮಸಾಲೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಅದನ್ನು 1-2 ಸ್ಪೂನಷ್ಟು ಹಾಕಿ ಮತ್ತೆ ಅದನ್ನು ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು. ಇವಾಗ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀವಿ. ನಾವು ಮಾಡಿದ್ದು ಸ್ವಲ್ಪ ಜಾಸ್ತಿನೇ ಇತ್ತು, ಫಿಶ್ಶು ಕಡಿಮೆ ಇತ್ತಲ್ಲ, ಹಾಗಾಗಿ ನಮಗೆ ಅಷ್ಟು ಮೀನಿಗೆ ಎಷ್ಟು ಬೇಕು ಅಷ್ಟನ್ನು ನೋಡಿ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ತೆಳ್ಳಗಾಗೋಗುತ್ತೆ. ಹಾಗಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕಾಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಡಬೇಕು. ಇವಾಗಿದು ಚೆನ್ನಾಗಿ ಬೆಂದಿದೆ. ನೆಕ್ಸ್ಟ್ ಇವಾಗ ಫಿಶ್ ಹಾಕೋಬೇಕು. ನಾವಿಲ್ಲಿ ಫಿಶ್ನ ಒಂದು 10 ನಿಮಿಷ ಮ್ಯಾರಿನೇಷನ್ ಮಾಡ್ಕೊಂಡಿದ್ವಿ. ಮ್ಯಾರಿನೇಷನ್ಗೆ ನಾವಿಲ್ಲಿ ಸ್ವಲ್ಪ ಹುಣಸೆಹಣ್ಣು ಹುಳಿ ಮತ್ತು ಉಪ್ಪು, ಅಚ್ಕಾರದ ಪುಡಿ ಮತ್ತು ನಾವು ಮಸಾಲೆ ಪುಡಿ ಮಾಡ್ಕೊಂಡಿದ್ವಲ್ಲ ಅದು ಸ್ವಲ್ಪ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಅದರಲ್ಲಿ ಒಂದು 10 ನಿಮಿಷ ಫಿಶ್ನ ಮ್ಯಾರಿನೇಷನ್ ಮಾಡಿದ್ವಿ. ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕು. 5-6 ನಿಮಿಷ ಅಷ್ಟೇ ಸಾಕು. ಅಷ್ಟರಲ್ಲೇ ಫಿಶ್ಶು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಮಸಾಲೆ ಎಲ್ಲ ಹಿಡ್ಕೊಂಡು ಚೆನ್ನಾಗಿ ಗಮ್ ಅಂತ ವಾಸನೆ ಬರ್ತಾಯಿದೆ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಪುಳಿ ಮಂಚಿ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ಸಿಲ್ವರ್ ಫಿಶ್ದು ಗೊಜ್ಜು ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಒಗ್ಗರಣೆಗೆ ಈರುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ, ಟೊಮ್ಯಾಟೊ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಉಪ್ಪು ಮತ್ತು ಮಸಾಲೆ ಪುಡಿ ಹಾಕೋತಿದ್ದಾರೆ. ಇದು ನಾವು ಇವಾಗಷ್ಟೇ ಮಾಡ್ಕೊಂಡ್ವಲ್ಲ ಅದೇ ಮಸಾಲೆ ಪುಡಿ. ಇವಾಗ ಸ್ವಲ್ಪ ಹುಣಸೆಹಣ್ಣಿನ ಹುಳಿ ಹಾಕೋಬೇಕು. ಇದೀಗಾಗಲೇ ಬೆಂದಿರೋದ್ರಿಂದ ಇನ್ನು 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಮ್ಯಾರಿನೇಷನ್ ಮಾಡಿರೋ ಸಿಲ್ವರ್ ಫಿಶ್ ಹಾಕ್ಕೊತಿದ್ದಾರೆ. ಇದೂ ಅಷ್ಟೇ, ಬೇಯೋದಕ್ಕೆ ಜಾಸ್ತಿ ಏನೋ ಟೈಮ್ ತೊಗೊಳ್ಳೋದಿಲ್ಲ, ಬೇಗನೆ ಬೆಂದ್ಕೊಳ್ಳುತ್ತೆ. ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಇದರಲ್ಲಿ ಸಣ್ಣ ಸಣ್ಣ ಮುಳ್ಳಿರುತ್ತೆ, ಅದನ್ನೆಲ್ಲ ಬಿಡಿಸ್ಕೊಂಡು ತಿನ್ನೋದೇ ಸ್ವಲ್ಪ ಕಷ್ಟ. ನನಗೆ ಫಿಶ್ ಎಲ್ಲ ತಿಂದು ಜಾಸ್ತಿ ಅಭ್ಯಾಸ ಇಲ್ಲ, ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಇವಾಗ ಇದನ್ನು ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಮಸಾಲೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು.
ಬೆಂದಿದೆ ಇವಾಗ ಇದು. ಇವಾಗ ಸ್ಟವ್ನ ಆಫ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಇವಾಗ ಫಿಶ್ದು ಅಡುಗೆ ಎಲ್ಲ ಮುಗ್ದಿದೆ. ಇವಾಗ ನಾನು ರೈಸ್ ಇಡ್ತಾ ಇದ್ದೀನಿ. ನಾನಿಲ್ಲಿ ಅನ್ನಕ್ಕೆ ಕೇರಳ ಮಟ್ಟ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ಪುಳಿ ಮುಂಚೆ ಜೊತೆ ಚೆನ್ನಾಗಿರುತ್ತೆ ಅಂತೇಳಿ ಈ ಅನ್ನ ಮಾಡ್ತಾ ಇದ್ದೀನಿ ನಾನು, ವೈಟ್ ರೈಸ್ ಬಿಟ್ಟು. ಅಡುಗೆ ಎಲ್ಲ ಮುಗಿಸಿ ಸ್ವಲ್ಪ ಪಾತ್ರೆ ಇತ್ತು, ಅದನ್ನೆಲ್ಲ ತೊಳೆದ್ಬಿಟ್ಟು ಸ್ಟವ್ ತುಂಬಾ ಗಲೀಜಾಗೋಗಿತ್ತು. ಇವಾಗ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಅಡುಗೆ ಕೆಲಸ ಮುಗಿದ ತಕ್ಷಣ ಸ್ಟವ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಒರೆಸಿ ಬಿಟ್ಬಿಡ್ತೀನಿ. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನ 3 ಗಂಟೆ ಆಯಿತು. ಮಸಾಲೆ ಪೌಡ್ರ್ ಮಾಡ್ಕೊಂಡಿದ್ದು ಸ್ವಲ್ಪ ಉಳ್ಕೊಂಡಿತ್ತು, ಅದನ್ನು ಡಬ್ಬದಲ್ಲಿ ಹಾಕಿ ಎತ್ತಿಟ್ಟೆ. ಇದು ಸಿಲ್ವರ್ ಫಿಶ್ದು ಗೊಜ್ಜು ಚಪಾತಿ ಮತ್ತು ದೋಸೆಗೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಪುಳಿ ಮಂಚಿ ಮತ್ತು ಮೀನು ಗೊಜ್ಜು ಸಖತ್ತಾಗಿತ್ತು. ಇಬ್ಬರೂ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೆ. ನಾನು ತುಂಬ ದಿವಸದಿಂದ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳ್ತಿದ್ದೆ. ಸರಿ ಇವತ್ತು ಹೋಗೋಣ ರೆಡಿ ಆಗು ಅಂತ ಹೇಳಿದ್ರು. ಸ್ನಾನ ಮಾಡಿಕೊಂಡು ಹೇರ್ ಡ್ರೈಯರಲ್ಲಿ ಕೂದಲನ್ನ ಡ್ರೈ ಮಾಡ್ತಾಯಿದ್ದೆ. ನಂದು ಸ್ವಲ್ಪನೇ ಕೂದಲಿರೋದಾದ್ರೂ ಬೇಗ ಡ್ರೈ ಆಗೋದಿಲ್ಲ, ಅದಕ್ಕೆ ನಾನು ಹಾಗೆ ಫ್ರೀ ಹೇರ್ ಬಿಟ್ಬಿಡ್ತೀನಿ. ನಾನು ಹೇರ್ ಡ್ರೈಯರ್ ಏನೂ ಯೂಸ್ ಮಾಡಲ್ಲ, ಬಟ್ ಇವತ್ತು ಹೇರ್ ಕಟ್ ಮಾಡ್ಸೋಕ್ಕೆ ಹೋಗಬೇಕಾಗಿರೋದ್ರಿಂದ ಬೇಗ ಡ್ರೈ ಆಗಲಿ ಅಂತೇಳಿ ಇವತ್ತಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಈ ಹೇರ್ ಡ್ರೈಯರ್ ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ, ಇದು ನನ್ನ ಹಸ್ಬೆಂಡು. ಅವ್ರಿಗೂ ಮುಂಚೆ ಇಷ್ಟೇ ಉದ್ದ ಕೂದಲಿತ್ತಂತೆ, ಅಂದರೆ ಇವಾಗ ನನಗಿದೆಯಲ್ಲ ಇಷ್ಟೇ ಉದ್ದ ಕೂದಲಿತ್ತಂತೆ. ಆ ಟೈಮಲ್ಲಿ ಅವರು ಹೇರ್ ವಾಶ್ ಮಾಡಿದಾಗೆಲ್ಲ ಡ್ರೈ ಮಾಡೋದಕ್ಕೆ ಅಂತೇಳಿ ಅವಾಗ ತೊಗೊಂಡಿದ್ದವರು. ಲಾಸ್ಟ್ ಇಯರ್ ನಾವು ಮುಂಬೈಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಬೇಕಾದ್ರೆ ನಾನು ಅಲ್ಲಿ ಹೇರ್ ಕಟ್ ಮಾಡಿಸಿದ್ದು, ಅದಾದಮೇಲೆ ಮತ್ತೆ ಮಾಡಿಸಿಲ್ಲ. ಆವಾಗ ಕೂದಲಿಗೆ ಕಲರ್ ಹಾಕ್ಸಿ ಹೇರ್ ಕಟ್ ಮಾಡಿಸಿದ್ದೆ. ಆವಾಗನೂ ಸ್ವಲ್ಪ ಶಾರ್ಟೇ ಮಾಡಿಸಿದ್ದೆ, ಬಟ್ ಇವಾಗ 1 ವರ್ಷ ಆಗಿದೆ ನಾನು ಹೇರ್ ಕಟ್ ಮಾಡಿಸಿ. ನನ್ನ ಕೂದಲು ಎಷ್ಟು ಬೆಳೆದಿದೆ ಅಂತಂದರೆ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟು ಬೆಳೆದಿದೆ. ನಾನು ಲಾಸ್ಟ್ ಟೈಮು ಇಷ್ಟೇ ಶಾರ್ಟ್ ಮಾಡಿಸಿದ್ದೆ, ಬಟ್ ಇವಾಗ ಇಷ್ಟೊಂದು ಬೆಳೆದಿದೆ. ಮತ್ತು ಇವಾಗ ನಾನು ಇಷ್ಟೇ ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ನನಗೆ ಉದ್ದ ಕೂದಲು ಇಷ್ಟನೇ, ಬಟ್ ಈ ಮನೆಯಲ್ಲಿ ನೀರು ಅಡ್ಜಸ್ಟ್ ಆಗ್ತಾಯಿಲ್ಲ, ಸಿಕ್ಕಾಬಟ್ಟೆ ಏರ್ ಫಾಲ್ ಆಗ್ತಾಯಿತ್ತು. ಅದಕ್ಕೆ ಶಾರ್ಟ್ ಮಾಡಿಸ್ಬಿಡೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಮನೆಗೆ ಹತ್ರ ಇತ್ತಂತೇಳಿ ನಾವು ಇಲ್ಲಿಗೆ ಬಂದಿದ್ದೀವಿ. ಬೆಂಗಳೂರಲ್ಲಿ ಇದೇ ಫಸ್ಟ್ ಟೈಮ್ ನಾನು ಪಾರ್ಲರಿಗೆ ಬಂದಿರೋದು. ಪಾರ್ಲರಲ್ಲಿ ರಶ್ ಇತ್ತಂತೇಳಿ ಅಲ್ಲೇ ಪಕ್ಕದಲ್ಲೇ ಒಂದು ಒಡವೆ ಶಾಪ್ ಇತ್ತು, ಅಲ್ಲಿಗೆ ಕಾಲುಂಗುರ ತೊಗೊಳ್ಳೋಣ ಅಂತೇಳಿ ಬಂದಿದ್ದೀವಿ. ನಾನು ಮದುವೆ ಆದಾಗಿಂದ ಇಲ್ಲಿ ತನಕ ಇದು 5ನೇದು ಕಾಲುಂಗುರ ತೊಗೊತಾ ಇರೋದು ನಾನು. ಯಾವುದೂ ಬಾಳ್ಕೆನೇ ಬರೋದಿಲ್ಲ, ಒಂದು 3-4 ತಿಂಗಳಿಗೆಲ್ಲ ಕಟ್ಟಾಗೋಗುತ್ತೆ. ಇನ್ನೊಂದೇನೆಂದರೆ ನಾನು ಯಾವಾಗಲೂ ಪ್ರೆಸ್ಸಿಂಗ್ದೇ ಕಾಲುಂಗುರ ತೊಗೊತಾ ಇದ್ದಿದ್ದು, ಅದಕ್ಕೆ ಈ ಸಲ ಸ್ವಲ್ಪ ಗಟ್ಟಿಯಾಗಿರೋದು ಬೇರೆ ಥರ ನೋಡೋಣ ಅಂತ ಅಂದ್ಕೊಂಡೆ. ಒಡವೆ ಅಂಗಡಿಯವರು ಪ್ರೆಸ್ಸಿಂಗಲ್ಲೇ ಇದು ಸ್ವಲ್ಪ ಗಟ್ಟಿಗಿದೆ ನೋಡಿ ಅಂತೇಳಿ 1-2 ಜೊತೆ ಕೊಟ್ಟರು. ನಮ್ಮನೆಯವರು 2 ತಗೋ ಅಂತ ಹೇಳಿದ್ರು. 2 ಏನಕ್ಕೆ ಯಾವುದಾದ್ರೂ 1 ತೊಗೊಳ್ಳೋಣ ಅಂತೇಳಿ ಎಲ್ಲನೂ ಟ್ರೈ ಮಾಡಿದೆ. ನನಗೆ ಯಾವುದು ಕಂಫರ್ಟಬಲ್ ಅಂತ ಅನಿಸುತ್ತೆ ಅದನ್ನು ತೊಗೊಳ್ಳೋಣ ಅಂತ ಲಾಸ್ಟಲ್ಲಿ ಇದನ್ನೇ ಫೈನಲ್ ಮಾಡಿಕೊಂಡೆ. ಇವಾಗ ಹೇರ್ ಕಟ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ. ನಾನು ಅಷ್ಟೊಂದು ಹೇರ್ ಡ್ರೈಯರಲ್ಲಿ ಡ್ರೈ ಮಾಡಿದ್ರೂ ನನ್ನ ಕೂದಲು ಇನ್ನೂ ಸ್ವಲ್ಪ ಒದ್ದೆನೇ ಇತ್ತು. ನಾನು ಸ್ಟ್ರೇಟ್ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಅವರು ಇಷ್ಟೊಂದು ಶಾರ್ಟ್ ಮಾಡಿಸ್ತೀರಾ, ಸ್ಟ್ರೇಟ್ ಇದ್ದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಯು ಶೇಪ್ ಥರ ಮಾಡ್ತೀನಿ ಅಂತ ಹೇಳಿ ಅವರು ಯು ಶೇಪ್ ಮಾಡಿದ್ರು. ನಾನು ಇನ್ನೂ ಸ್ವಲ್ಪ ಶಾರ್ಟ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ. ಲಾಸ್ಟಲ್ಲಿ ಇಷ್ಟು ಮಾಡಿಸ್ಕೊಂಡೆ. ಕಾಲುಂಗುರ ತೊಗೊಳ್ಳುವಾಗ 2 ಬೆರಳಿಗೂ ಹಾಕ್ಬಿಟ್ಟು ಚೆಕ್ ಮಾಡಿದೆ. ಆ ಟೈಮಲ್ಲಿ ನಾನು ಒಂದನ್ನು ವಾಪಸ್ ಕೊಟ್ಟು ಇನ್ನೊಂದನ್ನು ಹಾಗೆ ಹಾಕ್ಕೊಂಡು ಬಂದುಬಿಟ್ಟಿದ್ದೆ. ಮತ್ತೆ ಶಾಪ್ಗೆ ವಾಪಸ್ ಹೋಗಿ ಕಾಲುಂಗುರ ರಿಟರ್ನ್ ಕೊಟ್ಟು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ನಾನು ಇಷ್ಟೊಂದು ಶಾರ್ಟ್ ಹೇರ್ ಕಟ್ ಮಾಡಿಸಿದ್ದಕ್ಕೆ ನನ್ನ ಹಸ್ಬೆಂಡ್ ಏನೂ ಹೇಳಲಿಲ್ಲ. ಅವ್ರಿಗೆ ನಾನು ಮುಂಚೆನೇ ಹೇಳಿದ್ದೆ, ನಿನ್ನ ಕೂದಲು ನೀನು ಇಷ್ಟ, ನಿನಗೆ ಎಷ್ಟು ಬೇಕೋ ಅಷ್ಟು ಮಾಡಿಸ್ಕೊ ಅಂತ ಹೇಳಿದರು. ಆ್ಯಂಡ್ ಇನ್ನೊಂದೇನೆಂದರೆ, ಇನ್ನೊಂದು 3-4 ತಿಂಗಳು ಬಿಟ್ಟರೆ ನನ್ನ ಹಸ್ಬೆಂಡ್ದು ಈಗ ನನ್ನ ಕೂದಲು ಎಷ್ಟಿದೆ ಅಷ್ಟೇ ಉದ್ದಕ್ಕೆ ಬೆಳ್ಕೊಳ್ಳುತ್ತೆ ಅಂತ ಅನಿಸುತ್ತೆ. ಹೇರ್ ಕಟ್ ಮಾಡಿಸಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಹಾಗೆ ಬರುವಾಗ ಮನೆಗೆ ಸ್ವಲ್ಪ ತರಕಾರಿ ಬೇಕಿತ್ತು ಅಂತೇಳಿ ಅದನ್ನು ತೊಗೊಂಡು ಬಂದ್ವಿ. ಹಾಗೆ ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದಿದ್ದೆ, ಅದನ್ನು ಇವಾಗಲೇ ಕಟ್ ಮಾಡ್ತಾಯಿದ್ದೀನಿ. ಅದು ಹಣ್ಣು ಚೆನ್ನಾಗಿದೆಯೋ ಇಲ್ವೋ ಅಂತೇಳಿ ಚೆಕ್ ಮಾಡೋದಕ್ಕೆ ಸ್ವಲ್ಪ ಓಪನ್ ಮಾಡಿ ನಮಗೆ ತೋರಿಸಿದ್ರು. ಇನ್ನು ಅದನ್ನು ಹಾಗೆ ಇಟ್ಟರೆ ಸ್ಮೆಲ್ ಆಗುತ್ತೆ, ಹಾಗೆ ಕೆಟ್ಟೋಗ್ಬಿಡುತ್ತೆ ಅಂತೇಳಿ ಅದನ್ನು ಇವಾಗಲೇ ಕಟ್ ಮಾಡಿ ಅದರದ್ದು ಸೀಡ್ಸ್ ಎಲ್ಲ ತೆಗೆದು ಬೌಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತೇಳಿ ಕಟ್ ಮಾಡ್ತಾಯಿದ್ದೀನಿ. ದಿನ ಬೆಳಿಗ್ಗೆ ನನ್ನ ಹಸ್ಬೆಂಡು ನೆಲ್ಲಿಕಾಯಿ ಜ್ಯೂಸ್ ಕುಡಿತಾರೆ. ಇನ್ನು ನಾಳೆ ಅವ್ರು ಆಫೀಸ್ಗೆ ಹೋಗಬೇಕಾಗಿರೋದ್ರಿಂದ ಬೆಳಿಗ್ಗೆ ನಾನು ನೆಲ್ಲಿಕಾಯಿ ಎಲ್ಲ ಕಟ್ ಮಾಡಿಕೊಂಡು ಅದು ಜ್ಯೂಸ್ ಮಾಡೋ ತನಕ ಲೇಟ್ ಆಗುತ್ತೆ ಅಂತ ಇವಾಗಲೇ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಜ್ಯೂಸ್ ಮಾಡೋದಕ್ಕೆ.
ನಾನಿಲ್ಲಿ ಜ್ಯೂಸ್ ಮಾಡೋದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಜೊತೆ 1 ಬಟ್ಲಷ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ನಾವು ರೆಗ್ಯುಲರಾಗಿ ಕುಡಿತಾ ಇರ್ತೀವಿ. ಇದು ಹೇರ್ಗೆ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು. ಈ ಥರ ಐಸ್ ಟ್ರೇನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಬಿಟ್ರೆ ಪ್ರತಿದಿನ ಫ್ರೆಶ್ ಆಗಿ ಜ್ಯೂಸ್ ಮಾಡಬೇಕು ಅಂತೇನಿರೋದಿಲ್ಲ. ಇದನ್ನೇ ಯೂಸ್ ಮಾಡ್ಕೋಬೋದು. ಬೆಳಿಗ್ಗೆಗೆ ಈಸಿ ಆಗುತ್ತೆ ಅಂತೇಳಿ ಲಾಸ್ಟಲ್ಲಿ ಎಲ್ಲನೂ ಇನ್ನೊಂದು ಸಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗಲೇ ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಟ್ರೆ ಬೆಳಿಗ್ಗೆ ಫ್ರೀ ಆಗುತ್ತೆ ಅಂತೇಳಿ ನಾನು ಕಿಚನ್ ಕೆಲಸ ಎಲ್ಲ ಆಲ್ಮೋಸ್ಟ್ ನೈಟೇ ಮುಗಿಸ್ಬಿಡ್ತೀನಿ. ಕೂದಲು ಕಟ್ ಮಾಡಿಸಿದ್ಮೇಲೆ ಅದನ್ನು ನಾನೇ ವಾಪಸ್ ತೊಗೊಂಡು ಬಂದೆ. ಇಷ್ಟು ಕೂದಲು ಕಟ್ ಮಾಡಿಸಿರೋದು ನಾನಿವತ್ತು. ಇಷ್ಟು ಉದ್ದ ಕಟ್ ಮಾಡಿಸಿದ್ದೀನಿ ನೋಡಿ. ನಾನು ಈ ಕೂದಲನ್ನ ಡೊನೇಟ್ ಮಾಡಬೇಕು ಅಂತೇಳಿ ತೊಗೊಂಡು ಬಂದೆ. ಬಟ್ ನಾನು ಕಲರ್ ಮಾಡಿಸ್ಬಿಟ್ಟಿದ್ದೆ. ಹಾಗಾಗಿ ಅದನ್ನು ತೊಗೊಳ್ಳೋದಿಲ್ಲ ಅಂತೇಳಿ ನನ್ನ ಹಸ್ಬೆಂಡ್ ಹೇಳಿದ್ರು. ಇದಾಗಿತ್ತು ನಮ್ಮ ವೀಕೆಂಡ್ ವ್ಲಾಗ್. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.